ಓಂ ಶ್ರೀ ಚೌಡೇಶ್ವರಿ ದೇವಿಯೈ ನಮಃ. ಹೌದು, ನಾವು ಈ ಆಷಾಢ ಮಾಸದಲ್ಲಿ ಗೆಳತಿಯರೆಲ್ಲ ಸೇರಿ ಸಿಗಂದೂರು ಚೌಡೇಶ್ವರಿ ದರ್ಶನ ಪಡೆಯಲು ಬೆಳಗಿನ ಜಾವ 5 ಗಂಟೆಗೆ ನೋಡಿ ಮನೇಲಿ ಪೂಜೆ ಮಾಡಿ ಈ ರೀತಿ ಟಿ ಪೂಜೆ ಮಾಡಿಕೊಂಡು ಗೆಳತಿಯರೆಲ್ಲ ನಾವು ಒಟ್ಟಿಗೆ ಮಕ್ಕಳನ್ನು ಸಹ ಕರ್ಕೊಂಡು ಹೋಗಿದ್ವಿ ಸಿಗಂದೂರಿಗೆ. ಬೆಳಗ್ಗೆ 5 ಗಂಟೆಗೆ ನಾವು ಬಿಟ್ಟಿದ್ವಿ. ಸುಮಾರು 8:30 ಸರಿಯಾಗಿ ನಾವು ಸಿಗಂದೂರು ತಲುಪಿದ್ವಿ. ನೋಡಿ, ಈಗ ನಾವು ಹೋಗಬೇಕಾದ್ರೆ ಹಾಗೆ ಹೋಗಲಿಲ್ಲ, ದೇವಿಯ ಸ್ಮರಣೆ ಮಾಡ್ಕೊತ ಹೋದ್ವಿ. ದೇವಿಯ ಸ್ಮರಣೆ ಮಂತ್ರ ಯಾವುದು ಅಂತ ಕೇಳ್ತೀರಾ? ಓಂ ಶ್ರೀ 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 ವಿರಾಟ್ ರೂಪಾಯ ಮಹಾಮರ್ದಿನಿ ತನ್ನೋ ಚೌಡೇಶ್ವರಿ ಪ್ರಚೋದಯಾತ್. ಹಾಗೂ ಚೌಡೇಶ್ವರಿ ದೇವಿಯ ಗಾಯತ್ರಿ ಮಂತ್ರ ಓಂ ಮಹಾಶಕ್ತಾಯ ಚ ವಿದ್ಮಹೇ ಮಹಾಮರ್ದಿನ್ಯೈ ಚ ಧೀಮಹಿ ತನ್ನೋ ಚೌಡೇಶ್ವರಿ ಪ್ರಚೋದಯಾತ್. ಹಾಗೆ ದೇವಸ್ಥಾನಕ್ಕೆ ಹೋದಾಗ ನಾವು ಮೊದಲಿಗೆ ಹೂ ತಗೊಂಡು ಎಲ್ಲರೂ ಫೋಟೋಗೂ ಆಯಿತು, ಹಾಗೆ ಮುಡಿಸ್ದಂಗೂ ಆಯಿತು ಅಂತ ಎಲ್ಲರೂ ಒಬ್ರಿಗೊಬ್ರು ಮುಡಿಸ್ಕೊಂಡು ನೋಡಿ ದೇವಸ್ಥಾನದೊಳಗೆ ಹೋದ್ವಿ. ಒಳಗೆ ಹೋದರೆ ಆಶ್ಚರ್ಯ ಆಯಿತು, ಏನು ರಶ್ಶೇ ಇರಲಿಲ್ಲ. ತುಂಬ ಖುಷಿ ಆಯಿತು, ದರ್ಶನ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ. ನೋಡಿ, ಬೆಳಗ್ಗೆ ನಾವು ಬೇಗ ಹೋಗಿರೋದ್ರಿಂದ ದರ್ಶನ ತುಂಬ ಚೆನ್ನಾಗಾಯಿತು. ನೋಡಿ, ಎಲ್ಲ ಪ್ರಶಾಂತವಾದ ವಾತಾವರಣ. ನೋಡಿ, ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ನೋಡಿ, ಎದುರಿಗೆ ದೇವ್ರ ದರ್ಶನ. ಹೋಗಬೇಕಾದ್ರೆ ನಾವು ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿದ್ವಿ, ಹಾಗಾಗಿ ದೇವರಿಗೆ ಕೊಟ್ಟು ನೋಡಿ ದೇವ್ರ ಸನ್ನಿಧಿಯಲ್ಲಿ ಇಷ್ಟು ಚೆನ್ನಾಗಿ ಪೂಜೆನೂ ಅಷ್ಟೇ. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಜನಸಂದಣಿ ಎಲ್ಲ ಜಾಸ್ತಿ ಇಲ್ಲದ್ರಿಂದ ಬೇಗ ಬೇಗ ಕಳಿಸ್ಲೂ ಇಲ್ಲ, ಹಾಗಾಗಿ 1-2 ನಿಮಿಷ ನಿಧಾನವಾಗಿ ನಿಂತು ನಾವು ನೋಡಿಕೊಂಡು ಹೋದ್ವಿ. ಆದರೆ 9 ಗಂಟೆಗೆ ತಿಂಡಿ ಮುಕ್ತಾಯ ಆದ್ದರಿಂದ ನಾವು ಬೇರೆ ಕಡೆ ತಿಂದ್ವಿ ಹೊರಗಡೆ ಹೋಗಿ. ಅಂದರೆ ಇಲ್ಲಿ ಪ್ರಸಾದ ಬೆಳಗ್ಗೆ 7:30 9 ಗಂಟೆ ತನಕ ತಿಂಡಿ ಇರುತ್ತೆ, ಹಾಗಾಗಿ ಹೊರಗಡೆ ತೊಗೊಂಡ್ವಿ ನಾವು. ಮತ್ತು ಮಧ್ಯಾಹ್ನ 12 ಗಂಟೆಯಿಂದ ಪ್ರಸಾದ ಪ್ರಾರಂಭವಾಗುತ್ತೆ. ಕಾಪಾಡು ತಾಯಿ ಸಿಗಂದೂರು ಚೌಡೇಶ್ವರಿ. ಧನ್ಯವಾದಗಳು ವೀಕ್ಷಕರೇ.